ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಏನಿವತ್ತು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಪಾತ್ರೆಗಳನ್ನೆಲ್ಲ ತೋರಿಸ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಇವಾಗ ಹಬ್ಬಗಳೆಲ್ಲ ಬರ್ತಿದೆಯಲ್ಲ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತಲ್ಲ, ಹಾಗಾಗಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದೆ. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಬೆಳಗ್ಗೆನೇ ಎದ್ದು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಎಲ್ಲ ಸೆಲ್ಫ್ ಮೇಲಿಂದ ಪಾತ್ರೆಗಳನ್ನೆಲ್ಲ ತೆಗ್ಕೊಡ್ತಾ ಇದ್ರು, ನಾನು ತೊಳಿತಾ ಇದ್ದೆ. ಹಾಗೆ ನಮ್ಮ ಮಾವನು ಕೂಡ ಜೋಡಿಸ್ಕೊತಾ ಇದ್ರು ಹೊರಗಡೆ ಒಣಗಲಿಕ್ಕೆ ಅಂತ. ನನ್ನ ಪುಣ್ಯಕ್ಕೆ ಅವತ್ತಿನ ದಿನ ತುಂಬ ಬಿಸಿಲಿತ್ತು. ನಾನು ಕ್ಲೀನ್ ಮಾಡಿದ್ದು 2-3 ದಿನಾನೂ ಬಿಸಿಲಿತ್ತು. ಹಾಗಾಗಿ ಎಲ್ಲ ಬೇಗ ಒಣಗೋದ್ವು. ನೋಡ್ತಿರ್ಬೋದು ನೀವು. ನಾನು ಅಷ್ಟೇ ಎಲ್ಲ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ತೊಳ್ಕೊತಾ ಇದ್ದೆ. ಇವಾಗ ಹಬ್ಬ ಅಂದರೆ ನನಗೆ ಒಂದು 15 ದಿನ ಮುಂಚೆನೇ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡ್ರೆ ಅದು ಕ್ಲೀನಿಂಗ್ ಮಾಡ್ದಂಗೆ ಅನಿಸಲ್ಲ. ಹಾಗಾಗಿ ನಾನು 1 ವಾರ ಇದ್ದಂಗೆ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು, ಮನೆಯೆಲ್ಲ ತುಂಬ ಮಿಸ್ ಆಗಿತ್ತು. ನೋಡಿ, ಇಷ್ಟೆಲ್ಲ ಪಾತ್ರೆಗಳು ನಾನು ಎಲ್ಲ ವಾಶ್ ಮಾಡಿಕೊಂಡೆ. ಇಷ್ಟೆಲ್ಲ ಒಬ್ಬಳೆ ಪಾತ್ರೆ ತೊಳ್ಕೊಂಡಿದ್ದು ನಾನು. ಬಟ್ ಕೆಲಸದವ್ರಿಗೆ ಹೇಳೋಣ ಅಂದರೆ ಅವರು ಅಷ್ಟು ನಮ್ಮಷ್ಟು ಕ್ಲೀನಾಗೇನು ಅವರು ವಾಶ್ ಮಾಡಿಕೊಡಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನು ಆಗಲ್ಲ. ಹಾಗಾಗಿ ನಾನೇ ಒಂದು ಸ್ವಲ್ಪ ಎಫರ್ಟ್ ಹಾಕಿ, ನಾವೇನು ವರ್ಷ ಪೂರ್ತಿ ಇದನ್ನೇ ಮಾಡ್ತಿರಲ್ಲ, ಅಟ್ಲೀಸ್ಟ್ ವರ್ಷಕ್ಕೊಂದು 4 ಸತಿನಾದರೂ ಡೀಪ್ ಕ್ಲೀನ್ ಮಾಡ್ತೀವಿ ಅಷ್ಟೇ. ಹಾಗಾಗಿ ನಾನೇ ಎಲ್ಲ ಏನು ಕೆಲಸದವ್ರಿಗೇನು ಹೇಳಲ್ಲ. ನಾವು ಮನೆಯವರೇ, ಹಸ್ಬೆಂಡ್ ಆಗಲಿ ಅಥವಾ ನಮ್ಮ ಮಾವ ಆಗಲಿ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿಬಿಡ್ತೀವಿ. ಹಾಗಾಗಿ ನಮಗೇನು ಅಷ್ಟು ಕೆಲಸ ಅಂತ ಆಗಲ್ಲ. ನೋಡ್ಬೋದು, ಇಷ್ಟೆಲ್ಲ ಪಾತ್ರೆಗಳು ನಾನೊಬ್ಬಳೇ ತೊಳೆದಿದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಆಗಲಿ ನಮ್ಮ ಮಾವ ಆಗಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ನಾನು ಎಲ್ಲ ಜೋಡಿಸ್ಕೋತಾ ಇದ್ದೆ. ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸಕ್ಕೆ ಕೂತ್ಕೊಂಡ್ಬಿಟ್ರೆ ಅದು ಟೈಮ್ ಪಾಸ್ ಆಗುತ್ತೆ. ಹಾಗೆ ಟೈಮ್ ಪಾಸ್ ಆಗಿಬಿಟ್ಟು ನಮಗೆ ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ. ಆದಷ್ಟು ಕ್ವಿಕ್ಕಾಗಿ ಒಂದು ಕೆಲಸ ಆದ ತಕ್ಷಣ ಇನ್ನೊಂದು ಕೆಲಸ ಮಾಡಿಕೊಂಡ್ರೆ ನಮಗೆ ಬೇಜಾರು ಆಗಲ್ಲ, ಕೂತ್ಕೋಬೇಕು ಅಂತಲೂ ಅನಿಸಲ್ಲ. ಅದರಲ್ಲೂ ಒಂದು ಸ್ವಲ್ಪ ಕೆಲಸ ಮನೇಲಿ ಇದ್ಬಿಟ್ರೆ ಅಂತೂ ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ. ಆ ಕೆಲಸ ಉಳೀತಲ್ಲ, ಮತ್ತೆ ಯಾವಾಗ ಮಾಡ್ತೀವೋ ಅನ್ನೋಷ್ಟೊತ್ತಿಗೆ ನಿದ್ದೆ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಆದಷ್ಟು ಬ್ಯಾಕ್ ಟು ಬ್ಯಾಕ್ ನಾವು ಯಾವುದೇ ಕೆಲಸ ಮಾಡೋದಿದ್ರೆ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ನಿದ್ದೆನಾದರೂ ಮಾಡ್ಬೋದು. ಇಲ್ಲಾಂದರೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಹಾಗೆ ಉಳ್ಕೊಂಡ್ಬಿಡ್ತೀವಿ ನಾವು. ನೋಡ್ಬೋದು, ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಾದಮೇಲೆ ನಾವು ಒಂದೊಂದೇ ರೂಮ್ನ ಕ್ಲೀನ್ ಮಾಡ್ಕೊತಾ ಬರ್ತಿದ್ದೆ. ನೀವು ಎಷ್ಟೇ ವಾರಕ್ಕೊಂದ್ಸತಿ ಕ್ಲೀನ್ ಮಾಡಿದ್ರು, 15 ದಿನಕ್ಕೊಂದ್ಸತಿ ಕ್ಲೀನ್ ಮಾಡಿದ್ರು, ನಾವು ಹಬ್ಬದ ಟೈಮಲ್ಲಿ ಕ್ಲೀನ್ ಮಾಡ್ತೀವಿ ಅಂದಾಗ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ಗಳೆಲ್ಲ ಹೊರಗಡೆ ಹಾಕ್ತೀವಿ. ಹಾಗೆ ನಾನು ಕೂಡ ಇಲ್ಲಿ ಯಾವ್ಯಾವ್ದು ಬೇಡ ಅದನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ದೆ. ಮತ್ತು ಅದಕ್ಕೆ ಸ್ಪೇಸ್ ಜಾಸ್ತಿ ಆಗಿಬಿಟ್ರೆ ನಮ್ಮ ಥಿಂಗ್ಸ್ ಅಂದರೆ ನಮಗೆ ಬೇಕಾಗಿರೋ ಥಿಂಗ್ಸ್ನ ಇಡೋಕ್ಕೆ ಜಾಗನೇ ಆಗಲ್ಲ. ಹಾಗಾಗಿ ಏನೇನು ಬೇಡವೋ ಅದನ್ನೆಲ್ಲ ತೆಗ್ದಿಡ್ತಾ ಇದ್ದೆ. ನೋಡಿ, ನಮ್ಮ ಮನೆಯೆಲ್ಲ ಫುಲ್ ಮೆಸ್ ಆಗಿಬಿಟ್ಟಿದೆ. ನಾನೇನೇನು ಬೇಡ ಅದೆಲ್ಲ ತೆಗೆದು ಒಂದು ಕಡೆ ಇಡ್ತಿದ್ದೆ. ನೋಡ್ಬೋದು ನೀವು. ಹಾಗೇನಾದರೂ ಬಟ್ಟೆಗಳು ಯಾವುದಾದ್ರೂ ಆಗಲಿಲ್ಲ ಅಂದ್ರೂ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ನಾನು. ನೋಡಿ, ಅದೆಲ್ಲ ಆದಮೇಲೆ ಫ್ಯಾನ್ ಕೂಡ ಒರೆಸ್ಕೋತಿದ್ದೆ ನಾನು. ಮೇಲೆ ಹತ್ತಕ್ಕಾಗಲ್ಲ, ಹಾಗಾಗಿ ಕಾಟ್ ಮೇಲೆ ಸ್ಟೂಲ್ ಇಟ್ಕೊಂಡು ಅದು ಹತ್ಕೊಂಡು ಇದು ಮಾಡ್ತಿದ್ದೆ, ಕ್ಲೀನ್ ಮಾಡ್ಕೋತಿದ್ದೆ. ಹಾಗೆ ಈ ಕಡೆ ನಮ್ಮ ಹಸ್ಬೆಂಡ್ ಕೂಡ ಒಂದು ಸ್ವಲ್ಪ ಗೋಡೆನೆಲ್ಲ ಒರೆಸ್ಕೊಟ್ರು. ನಮ್ಮ ಮನೆಯಲ್ಲಿ ಒಬ್ಳಿಗೆ ಅಂತ ಏನೂ ಕೆಲಸ ಬಿಡಲ್ಲ, ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಬೇಗ ಕೆಲಸ ಮಾಡೋಕ್ಕೂ ಅನುಕೂಲ ಆಗುತ್ತೆ, ಬೇಜಾರು ಕೂಡ ಆಗಲ್ಲ. ಇವಾಗ ಕೆಲವರು ಒಬ್ಬರೇ ಮಾಡಬೇಕು, ಅದೊಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಹಾಗಾಗಿ ನನಗೆ ಅಂತಲೇ ಒಬ್ಬಳನ್ನೇ ಇಲ್ಲಿ ಕೆಲಸ ಮಾಡಬೇಕು ಅಂತ ಬಿಡಲ್ಲ. ಆದಷ್ಟು ಅವರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾರೆ. ಇವಾಗ ನೋಡ್ತಿರ್ಬೋದು, ನಾನು ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ನಲ್ಲ, ಇದನ್ನು ನಾನು ಇಲ್ಲಿ ರೂಮಿಗೆ ಅಂತ, ನಮ್ಮ ಬೆಡ್ರೂಮಿಗೆ ಅಂತ ತರಿಸ್ಕೊಂಡಿದ್ದೆ. ಬಟ್ ಇಲ್ಲಿ ನೀಡಿತ್ತು ಅನ್ನಿಸ್ತು ನನಗೆ. ಇವಾಗ ಸೋಪ್ಗಳಾಗಿರ್ಬೋದು, ಡಿಶ್ ವಾಷರ್ ಆಗಿರ್ಬೋದು, ಅಥವಾ ಕ್ಲೀನಿಂಗಿಗೆಲ್ಲ ಏನು ಥಿಂಗ್ಸ್ ಲಿಕ್ವಿಡ್ ಎಲ್ಲ ಬಳಸ್ತೀವಲ್ಲ, ಅದನ್ನ ಇಡೋಕ್ಕೆ ಅಂತ ನನಗೆ ವಾಷಿಂಗ್ ಮೆಷಿನ್ ಮೇಲೆ ಇಡ್ತಿದ್ದೆ. ಹಾಗಾಗಿ ಇಲ್ಲಿ ನೀಡಿದೆ ಅನ್ನಿಸ್ತು. ಹಾಗಾಗಿ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಅವಶ್ಯಕತೆ ಎಲ್ಲಿರುತ್ತೋ ಅಲ್ಲಿ ಅದನ್ನು ಅದನ್ನು ಫಿಟ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಅಲ್ಲೇ ಫಿಟ್ ಮಾಡಿ ಜೋಡಿಸ್ಕೋತಾ ಇದ್ದೀನಿ. ನೋಡ್ಬೋದು ನೀವು. ಈ ವ್ಲಾಗ್ ನೀವೇನಾದರೂ ನೋಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ನಾನು ಶಾಪಿಂಗ್ ವ್ಲಾಗ್ನ ಮಾಡಿದ್ದೀನಿ. ಅದರಲ್ಲಿ ಅದ್ರದ್ದು ಅಮೌಂಟ್ ಆಗಿರ್ಬೋದು, ಎಷ್ಟಕ್ಕೆ ನಾನು ರೇಟ್ ಕೊಟ್ಟಿದ್ದೀನಿ, ಹಾಗೆ ಕ್ವಾಲಿಟಿ ಹೇಗಿದೆ ಅಂತ ನಾನು ಖಂಡಿತವಾಗ್ಲೂ ಅಲ್ಲಿ ತಿಳಿಸಿದ್ದೀನಿ. ಒಂದು ಸಲ ವಿಸಿಟ್ ಮಾಡಿ ನೋಡಿ, ಟೈಮ್ ಇದ್ದರೆ. ಎಲ್ಲ ಆದಮೇಲೆ ನೈಟ್ ನಾನು ಎಲ್ಲ ಬೆಡ್ಶೀಟ್ಗಳನ್ನೆಲ್ಲ
ಸೋಪಿನ ಪೌಡ್ರಲ್ಲೆಲ್ಲ ನೆನೆ ಹಾಕ್ತಿದ್ದೆ. ಅಂದರೆ ಬೆಳಗ್ಗೆ ನಮಗೆ ವಾಶ್ ಮಾಡ್ಕೊಳ್ಳೋಕ್ಕೆ ಬೇಗ ಅಂದರೆ ಕಲೆಗಳೆಲ್ಲ ಬೇಗ ಹೋಗ್ಬಿಡತ್ತೆ ನೆನೆ ಹಾಕಿದ್ರೆ ಅಂದ್ಬಿಟ್ಟು, ಈಸಿನೂ ಆಗುತ್ತೆ, ಟೈಮು ಹಿಡಿಯಲ್ಲ ಅಂದ್ಬಿಟ್ಟು ಇಲ್ಲೆಲ್ಲ ನೆನೆ ಹಾಕ್ಕೋತಿದ್ದೆ. ಅನ್ಕೋಬೇಡಿ ಬರೀ ಕ್ಲೀನಿಂಗಿನ ವ್ಲಾಗೇ ತೋರಿಸಿದಾಳೆ ಅಂತ. ಇವತ್ತು ನಾನು ಅಂದರೆ ಹಬ್ಬ ಬಂದಿತ್ತಲ್ಲ, ಹಾಗಾಗಿ ಕ್ಲೀನಿಂಗ್ ಮಾಡ್ತಿದ್ದೆ, ಹಾಗಾಗಿ ಫುಲ್ ಅದರದ್ದೇ ವ್ಲಾಗ್ನ ಹಾಕಿದ್ದೀನಿ ನಾನು. ನೈಟ್ ಹೊತ್ತು ಎಲ್ಲ ಬೆಡ್‌ಶೀಟ್‌ಗಳ್ನು ಎಲ್ಲ ಸೋಫಾ ಕವರ್ ಆಗಿರ್ಬೋದು, ಬೆಡ್‌ಶೀಟ್ ಆಗಿರ್ಬೋದು ಎಲ್ಲದನ್ನೂ ನೆನೆಸಿಟ್ಬಿಟ್ರೆ ಬೆಳಗ್ಗೆ ನಮಗೆ ವಾಶ್ ಮಾಡೋಕ್ಕೆ ಒಂದು ಸ್ವಲ್ಪ ಈಸಿನೇ ಆಗಿಬಿಡತ್ತೆ. ಇಲ್ಲಾಂದರೆ ನೆನೆ ಹಾಕಲಿಲ್ಲ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಆದಷ್ಟು ನಾನು ಯಾವಾಗಲೂ ಅಷ್ಟೇ ಹಿಂದಿನ ದಿನ ರಾತ್ರಿ ಎಲ್ಲ ಬೆಡ್‌ಶೀಟ್‌ಗಳನ್ನಾಗಿರ್ಬೋದು, ಸೋಫಾ ಕವರ್ ಆಗಿರ್ಬೋದು, ಇವಾಗ ಬಾಗಿಲು ಬಟ್ಟೆ, ತೋರಣಗಳನ್ನೆಲ್ಲ ಹಿಂದಿನ ದಿನಾನೇ ನೆನೆ ಹಾಕ್ಬಿಡ್ತೀನಿ ನಾನು. ನೆಕ್ಸ್ಟ್ ಡೇ ನಾನು ಎಲ್ಲ ವಾಶ್ ಮಾಡಿಬಿಟ್ಟು, ಅದನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನಾನು ವಾಶ್ ಮಾಡಿರೋದು. ನೆಕ್ಸ್ಟ್ ಎಲ್ಲ ಸೋಫಾ ಮೇಲಿಂದೆಲ್ಲ ಅದು ಇದು ಕುಷನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಹೊರಗಡೆ ಎತ್ತೆತ್ತಿಡ್ತಾ ಇದ್ದೆ. ನನ್ನ ಪುಣ್ಯಕ್ಕೆ ಹೊರಗಡೆ ಒಂದು ಸ್ವಲ್ಪ ಬಿಸಿಲು ಬರ್ತಿತ್ತು. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದಾಗಿಂದ 3 ದಿನಾನು ಕಂಟಿನ್ಯೂಸ್ ಬಿಸಿಲೇ ಇತ್ತು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇದ್ರ ಜೊತೆನೂ ನಾನು ಒಂದಷ್ಟು ಬೇರೆ ಬೇರೆ ವ್ಲಾಗ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಅದನ್ನು ಒಂದು ಸಲ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಈ ಕಡೆದು ಕೆಲಸ ಎಲ್ಲ ಆಯಿತು. ಬೆಡ್‌ರೂಮಿಂದ ಆಯಿತು ಅಥವಾ ಕಿಚನಿಂದ ಆಯಿತು. ಹಾಗೆ ನಾನು ಸ್ವಲ್ಪ ಫ್ರಿಡ್ಜ್‌ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫ್ರಿಡ್ಜ್‌ನ ಕ್ಲೀನ್ ಮಾಡ್ಕೋತಿದ್ದೆ. ಈ ಸತಿ ಅಂತೂ ಈ ವಾರ ನಾವು ಸಂತೆ ಏನೂ ಮಾಡಿರಲಿಲ್ಲ. ಯಾಕಂದರೆ ಎಲ್ಲ ಕ್ಲೀನ್ ಮಾಡೋದಿದೆ, ಮತ್ತೆ ಇದಾಗ್ಬಿಡುತ್ತೆ ಅಂತ. ಹಬ್ಬಕ್ಕೆ ಒಟ್ಟಿಗೆ ಮಾಡಿದ್ರೆ ಆಯಿತು ಅಂತ. ಫ್ರಿಡ್ಜು ಖಾಲಿ ಆಗುತ್ತೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂದ್ಕೊಂಡು ನಾನು ಹಾಗೆ ಈ ಸತಿ ಏನು ಮಾರ್ಕೆಟಿಂದ ಏನು ತರಕಾರಿ ಎಲ್ಲ ತಂದಿರಲಿಲ್ಲ. ಅದರಲ್ಲೇ ಮ್ಯಾನೇಜ್ ಮಾಡ್ಕೋತಿದ್ದೆ. ನೋಡ್ತಿರ್ಬೋದು ನಾನು ಇರೋದ್ರಲ್ಲೆಲ್ಲ ಬಾಕ್ಸಸ್ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಕವರಲ್ಲೆಲ್ಲ ಕಟ್ಟಿಟ್ಟಿದ್ದೆ. ಮತ್ತು ಫ್ರಿಡ್ಜ್ ಕೂಡ ಹಾಗೆ ಕ್ಲೀನ್ ಮಾಡ್ಕೋತಿದ್ದೆ. ಒಂದು 15 ಡೇಸ್ 1 ಮಂತಿಗಾದರೂ 1 ಟೈಮ್ ಕ್ಲೀನ್ ಮಾಡಿಕೊಂಡ್ರೆ, ಇವಾಗ ನಮಗೆ ಹಬ್ಬಕ್ಕೇನಾದರೂ ಕ್ಲೀನ್ ಮಾಡಬೇಕು ಅಂದರೆ ಅಷ್ಟು ಕಷ್ಟ ಅನಿಸಲ್ಲ, ಈಸಿ ಆಗಿಬಿಡತ್ತೆ ಎಲ್ಲದು. ಹಾಗಾಗಿ ನಾನು ಅವಾಗವಾಗೆಲ್ಲ ಕ್ಲೀನ್ ಮಾಡ್ಕೋತಿರ್ತೀನಿ. ಫ್ರಿಡ್ಜ್ ಆಗಿರ್ಬೋದು, ಬೆಡ್‌ಶೀಟ್ಸ್ ಆಗಿರ್ಬೋದು, ಕಿಚನ್ ರೂಮ್ ಆಗಿರ್ಬೋದು, ಅವಾಗವಾಗ ಕ್ಲೀನ್ ಮಾಡ್ಕೋತೀವಿ. ಒಂದೇ ತಕ್ಷಣ ನಮಗೆ ತುಂಬ ಏನು ಭಾರ ಅನಿಸಲ್ಲ ಅಥವಾ ತುಂಬ ಕೆಲಸ ಏನು ಅನಿಸಲ್ಲ. ಗಲೀಜೇನೂ ಇರಲ್ವಲ್ಲ, ಹಾಗಾಗಿ ಬೇಗ ಬೇಗ ಆಗಿಬಿಡತ್ತೆ, ಎಲ್ಲ ಕೆಲಸನೂ ಬೇಗ ಆಗುತ್ತೆ, ಬೇಜಾರು ಕೂಡ ಆಗಲ್ಲ. ಹಾಗಾಗಿ ನಾನು ಒಂದು 15 ದಿನ, ಒಂದು ತಿಂಗಳಿಗೆ ಒಂದು ಸಲನಾದರೂ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನೋಡ್ಬೋದು ನೀವು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಾನು ಇದ್ರ ಜೊತೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಸ್ವಲ್ಪ ಸುಮಾರಷ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ಹೋಗಿ ನೋಡಿ. ನಾವೆಷ್ಟೇ ಕೆಲಸ ಮಾಡಿದ್ವಿ ಅಂದ್ರೂ ಅದು ಹಬ್ಬದ ತನಕ ಮುಗಿಯೋದೇ ಇಲ್ಲ. ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಮಾಡಿ ಮುಗಿಸಿದ್ದೀವಿ ಅನ್ನೋದಂತೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಿರಲ್ಲ. ಒಂದಲ್ಲ ಒಂದು ಎಲ್ಲ ಮಾಡಿದ್ದೀವಿ ಅಂತ ಕೂತ್ಕೊಂಡ್ರೆ ಇನ್ನೊಂದು ಕೆಲಸ ಕಾಣಿಸುತ್ತೆ ನಮಗೆ. ಹಾಗಾಗಿ ಅದನ್ನೂ ಮಾಡಬೇಕಾಗತ್ತೆ. ಹಬ್ಬ ಮುಗಿಯೋ ತನಕ ಅಂತೂ ಒಟ್ನಲ್ಲಿ ಕೆಲಸ ಇದ್ದೇ ಇರುತ್ತೆ ಮನೆಗಳಲ್ಲಿ. ಚಿಕ್ಕ ಪುಟ್ಟ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಯಾವುದಾದ್ರೂ ಒಂದು ಉಟ್ಕೋತಾನೆ ಅದು ಉಟ್ಕೊಳತ್ತೋ ಅಥವಾ ನಾವೇ ಮರ್ತಿದ್ದೀವೋ ಏನೋ ಅಂತ ಗೊತ್ತಾಗೋದೇ ಇಲ್ಲ. ಹಾಗೆಲ್ಲ ಅನಿಸ್ಬಿಡತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಹಬ್ಬ ಅದೆಲ್ಲ ಬಂದುಬಿಟ್ರೆ ಒಂದು ಸ್ವಲ್ಪ ಕಷ್ಟನೇ. ಎಲ್ಲ ಕೆಲಸ ಮಾಡಬೇಕು. ಇವಾಗ ಒಂದೊಂದು ಕೆಲಸ ಈ ಥರ ಫ್ರಿಡ್ಜ್ ಒರೆಸೋದು ಅದು ಇದು ಗಂಡು ಮಕ್ಳು ಅಷ್ಟು ನೀಟಾಗಿ ಮಾಡಲ್ಲ, ಹೆಣ್ಮಕ್ಳೇ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಬೇರೆ ಬೇರೆದು ಯಾವುದಾದ್ರೂ ವೀಡಿಯೋ ಬೇಕು ಅಂತ ಅಂದರೆ, ವ್ಲಾಗ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದೆ